ಇತ್ತೀಚೆಗೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಗೌರ್ಮೆಂಟ್ ಕೊಡುವಂತಹ ಸರ್ಕಾರಿ ರೇಷನ್ ಅಕ್ಕಿಗಳೇನಿದೆ ಅದನ್ನ ಮಾರಾಟ ಮಾಡುವಂತಹ ಜಾಲಗಳು ಹೆಚ್ಚಾಗ್ತಾ ಇದೆ. ಸರ್ಕಾರಿ ರೇಷನ್ ಕಾರ್ಡ್ನ ಅಡಿಯಲ್ಲಿ ಬರುವಂತಹ ಪಡಿತರ ಅಕ್ಕಿಗಳನ್ನ ಮನೆಗಳಿಂದ ಸಂಗ್ರಹಿಸಿ ದೂರದ ಎಲ್ಲೋ ಕಡೆಗಳಲ್ಲಿ ಕೊಂಡೋಗಿ ಹೋಟೆಲ್ಗಳಿಗೋ ಅಥವಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೋ ಕೂಡ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅಥವಾ ರೇಷನ್ ಕಾರ್ಡ್ ಯಾರಿಗೆ ಇಲ್ಲ, ಅದು APL ಕಾರ್ಡ್ ಇದ್ದವರಿಗೆ ಅಥವಾ ರೇಷನ್ ಕಾರ್ಡ್ ಇಲ್ಲದೆ ಇದ್ದವರಿಗೆ ಹೆಚ್ಚಿನ ರೇಟಿಗೆ ಮಾರಾಟ ಮಾಡುವಂತಹ ದಂಧೆಗಳು ಇವತ್ತು ಬಹಳಷ್ಟಾಗಿದೆ. ಇತ್ತೀಚೆಗಷ್ಟೇ ಮುಧೋಳ ಮತ್ತು ಬೀಳ್ಗಿ ಬಾಗಲಕೋಟೆ ವ್ಯಾಪ್ತಿಯಲ್ಲಿ ರಾತ್ರೋರಾತ್ರಿ ಮತ್ತು ಹಗಲು ಹೊತ್ತಿನಲ್ಲಿ ವಾಹನಗಳಲ್ಲಿ ಮೂಟೆಗಟ್ಟಲೆ ಅಕ್ಕಿಗಳನ್ನು ಕೊಂಡೋಗುವಂತಹ ಜಾಲಗಳನ್ನ ಅಲ್ಲಿಯ ಆಯಾ ಸ್ಥಳೀಯ ಆಹಾರ ನಿರೀಕ್ಷಕರಾಗಿರಬಹುದು, ತಹಶೀಲ್ದಾರ್ ಆಗಿರಬಹುದು ದಾಳಿ ಮಾಡಿ ಪತ್ತೆ ಹಚ್ಚಿದ್ದಾರೆ. ಆದ್ರೆ ಯಾರು ಕೊಟ್ಟರು, ಎಲ್ಲಿಂದ ಬಂತು, ಏನಾಯ್ತು, ಕ್ರಮಗಳೇನಾಯ್ತು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇನ್ನೊಂದೇನಂತ ಹೇಳಿದ್ರೆ ಇದು ಇವತ್ತೇ ಸಿಕ್ಕಿ ಬೀಳ್ತಿಲ್ಲ, ಬಹಳಷ್ಟು ದಿನಗಳಿಂದ ಇಂತಹ ವಾಹನಗಳು ಅಲ್ಲಲ್ಲಿ ತಿರುಗಾಡ್ತಾ ಇದೆ. ಆದ್ರೂ ಈ ಪಡಿತರ ಅಕ್ಕಿಯನ್ನ ಮಾರಾಟ ಮಾಡುವುದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾನೆ ಇಲ್ಲ. ಈ ರೀತಿಯಾಗಿ ಇವು ಕೆಲವೊಂದಿಷ್ಟು ಪ್ರಕರಣಗಳು ನಡೀತಾ ಇದೆ. ಹಾಗಾದ್ರೆ ಈ ಅಕ್ಕಿಯನ್ನ ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಕೊಂಡೋಗ್ತಾರೆ ಅಂತ ಹೇಳಿದ್ರೆ ಏನು ಆಗಿದೆ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಇವತ್ತು 10 kg ಅಕ್ಕಿಯನ್ನ ಪ್ರತಿಯೊಬ್ಬ ಮನುಷ್ಯರಿಗೆ ಕೊಡ್ತಾರೆ. ಮನೆಯಲ್ಲಿ ನಾವು 5 ಜನ ಇದ್ರೆ 50 kg ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ಹಳ್ಳಿಗಳಲ್ಲಾಗಿರ್ಬೋದು, ನಗರಗಳಲ್ಲಿ ಆಗಿರ್ಬೋದು ಇರುವಂತ ಜನ ಆಯಾಯ ಪ್ರದೇಶಕ್ಕೆ ತಕ್ಕಂತೆ ಆಹಾರವನ್ನ ಉಣ್ತಾರೆ, ಬರೀ ಅಕ್ಕಿಯನ್ನೇ ಮಾತ್ರ ತಿಂದ್ಕೊಂಡು ಇರೋದಿಲ್ಲ. ಹಾಗಾಗಿ ಕೊಡುವಂತ ಒಬ್ಬ ಮನುಷ್ಯನಿಗೆ 10 kg ಕೊಡುದು, ತಿಂಗಳಗಟ್ಟಲೆ ಅವನು ಅದನ್ನೇ ತಿನ್ನುದಂತ ಹೇಳಿದ್ರೆ ಆ ಅಕ್ಕಿ ಸಾಕಾಗತ್ತೆ, ಅಂದ್ರೆ ಮಿಕ್ಕುಳಿಯುತ್ತೆ ತಿಂದಾದ್ಮೇಲೂ ಕೂಡ. ಇವತ್ತಿಗೂ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಆ ಪಡಿತರ ಅಕ್ಕಿಯನ್ನೇ ನಂಬಿಕೊಂಡು ಊಟವನ್ನ ಮಾಡುವಂತ ಜನರೂ ಇದ್ದಾರೆ. ಆದ್ರೆ ಬಹುತೇಕ ಜನ ಏನ್ ಮಾಡ್ತಾ ಇದ್ದಾರೆ, ಹಳ್ಳಿ ನಗರಗಳಲ್ಲಿ ಒಳ್ಳೆಯ ಅಕ್ಕಿಗಳು, ಏನು ಸೋನಾ ಮಸೂರಿ ಅಕ್ಕಿ ಅಂತ ಕರಿತೀವಿ, ಅದನ್ನ ಹೆಚ್ಚಿನ ರೇಟಿಗೆ ಆದ್ರೂ ಪರವಾಗಿಲ್ಲಪ್ಪ ಅದನ್ನೇ ಕೊಂಡುಕೊಂಡು ತಿನ್ನುವಂತವರು ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರೇಷನ್ ಅಕ್ಕಿ ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ, ಜಾಸ್ತಿ ದಿನ ಹುಳ ಹಿಡಿಯತ್ತೆ ಅಥವಾ ಹಾಳಾಗಿ ಹೋಗಿ ಬಿಡುತ್ತೆ. ಅದಕ್ಕೋಸ್ಕರ 4 ಕಾಸಾದ್ರೂ ಬರುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಏನೋ ಗೊತ್ತಿಲ್ಲ ಆ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈ ಮಾರಾಟ ಮಾಡುವಂತಹ ಜಾಲಗಳು ಹೇಗಿದೆ ಅಂತ ಹೇಳಿದ್ರೆ, ರಾತ್ರೋರಾತ್ರಿ ಊರುಗಳಿಗೆ, ಹಳ್ಳಿಗಳಿಗೆ ಒಂದು ಗೂಡ್ಸ್ ಗಾಡಿಯಲ್ಲಿ ಬಂದು ಮನೆಗಳಿಂದ ಸಂಗ್ರಹ ಮಾಡಿ ಅವರು ಹೋಟೆಲ್ಗಳಿಗೂ ಇನ್ನೇ ಬೇರೆ ಕಡೆಗಳಲ್ಲಿ ಹೋಗಿ ಮಾರಾಟವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೀಗೆ ಘಟನೆಗಳು ಆಗೋದ್ರಿಂದ ಸಿಕ್ಕಿ ಬೀಳ್ತಾ ಇದೆ. ಸ್ವಲ್ಪ ಸರ್ಕಾರದವರು, ಅಧಿಕಾರಿಗಳು, ಆಹಾರ ನಿರೀಕ್ಷಕರು ಯೋಚನೆ ಮಾಡಬೇಕು. ಯಾರಿಗೆ ಅಗತ್ಯ ಇದೆ ಅಕ್ಕಿಯನ್ನ ಅಂತವರಿಗೆ ಕೊಡಬೇಕು, ಯಾರಿಗೆ ಬೇಡ ಅಂತಾರೆ ಅವರಿಗೆ ಬಿಟ್ಟು ಬಿಡಬೇಕು. ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡಿ ನೋಡುವಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ನಾವು ತಿನ್ನುವಂಥದ್ದು ರೊಟ್ಟಿಯನ್ನ, ಅಂದ್ರೆ ಜೋಳವನ್ನ ಉಪಯೋಗಿಸ್ತೇವೆ. ಅದೇ ರೀತಿ ದಕ್ಷಿಣ ಕರ್ನಾಟಕ ಭಾಗ, ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನ ಭಾಗಕ್ಕೆ ಹೋದ್ರೆ ಅಲ್ಲಿ ರಾಗಿಯನ್ನ ಉಣ್ತಾರೆ, ರಾಗಿ ಮುದ್ದೆಯನ್ನ ತಿನ್ನುವಂಥದ್ದು ಜಾಸ್ತಿ ಇದೆ. ಹಾಗಾಗಿ ಅವರಿಗೆ ರಾಗಿ ಬೇಕು. ಹೀಗೆ ಪ್ರಾಂತ್ಯವಾರು ಆಹಾರ ಪದ್ಧತಿಗಳು ಚೇಂಜ್ ಆಗೋದ್ರಿಂದಾಗಿ ಎಲ್ಲಾ ಕಡೆ ನೀವು ಇದೇ ರೇಷನ್ ಅಕ್ಕಿಯನ್ನೇ ಎಲ್ರಿಗೂ ಕೊಟ್ಟು ಬಿಟ್ರೆ ಅಥವಾ ಜಾಸ್ತಿ ಕೊಟ್ಟು ಬಿಟ್ರೆ ಏನಾಗತ್ತೆ, ಈ ರೀತಿ ಮಾರಾಟ ಮಾಡುವಂತಹ ಜನರು ಹುಟ್ಕೊಳ್ತಾರೆ, ಅದನ್ನು ತೆಗೆದುಕೊಂಡು ಹೋಗುವಂತಹ ಜಾಲಗಳು ಕೂಡ ಹುಟ್ಕೊಳ್ಳುತ್ತೆ. ಇದು ಯಾರಿಗೆ ನಷ್ಟ? ಸರ್ಕಾರಕ್ಕೂ ಕೂಡ ನಷ್ಟ. ಇಲ್ಲಿ ಜನರು ಕೂಡ ತಿನ್ನೋದಿಲ್ಲ, ಅವರು ಹೋದ್ರೆ ಅವರ ಮೇಲೆ ಕೇಸ್ ಕೂಡ ಆಗತ್ತೆ, ಮಾರಾಟ ಮಾಡಿದ್ರೆ ಅವರ ಮೇಲೂ ಕೂಡ ಕೇಸ್ ಆಗತ್ತೆ. ಅದಕ್ಕೋಸ್ಕರ ತಾವೇನೋ ಒಂದು ಇಂದಿರಾ ಕಿಟ್ ಅಥವಾ ಯಾವುದೋ ಒಂದು ಆಹಾರದ ಕಿಟ್ ಅನ್ನ ತರ್ತಾ ಇದ್ದೀರಲ್ವಾ, ಅದನ್ನ ಆದಷ್ಟು ಬೇಗ ಜಾರಿಗೆ ತನ್ನಿ. ಒಬ್ಬ ಮನುಷ್ಯನಿಗೆ 5 kg ಸಾಕು. ಇನ್ನು ಉಳಿದಂತ 5 kg ವೆಚ್ಚದಲ್ಲಿ ಏನು ಕೊಡ್ತಾ ಇದ್ರಲ್ವಾ, ಅದನ್ನ ಬೇಳೆ, ಬೆಲ್ಲ, ಸಕ್ಕರೆ, ಉಪ್ಪು, ಎಣ್ಣೆ ಕೊಡ್ತಿರಲ್ವ, ಆ ದಿನಸಿ ಸಾಮಗ್ರಿಗಳು ಕೂಡ ಬೇಕಾಗತ್ತೆ. ಯಾಕಂದ್ರೆ ಅಕ್ಕಿಯನ್ನೇ ಮಾತ್ರ ಊಟ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಬೇಕಂತ ಪಲ್ಯ, ಸಾಂಬಾರ್ ಪದಾರ್ಥಗಳಿಗೂ ಕೂಡ ಕೆಲವೊಂದಿಷ್ಟು ವಸ್ತುಗಳು ಬೇಕಾಗುತ್ತೆ. ಅದನ್ನು ಕೊಡೋದ್ರಿಂದ, ಅಕ್ಕಿಯನ್ನು ಕೊಡೋದ್ರಿಂದ ಆ ಮನುಷ್ಯನಿಗೆ ನೆರವಾಗುತ್ತೆ ಹೊರತಾಗಿ ನಾವು ಅಕ್ಕಿ ಕೊಡ್ತಾ ಇದ್ದೇವೆ ಆದ್ರೂ ಇವರು ಮಾರಾಟ ಮಾಡ್ತಾ ಇದ್ದಾರೆ ಅನ್ನ ಭಾಗ್ಯ ಅಥವಾ ಇನ್ನೂ ಯಾವುದೋ ಭಾಗ್ಯ ಅಂತ ಹೇಳಿಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನ ಸರ್ಕಾರಗಳು, ಅಧಿಕಾರಿಗಳು ಮಾಡಬೇಕಾಗಿದೆ. ಮತ್ತೆ ಆಯಾ ಭಾಗಕ್ಕೆ ತಕ್ಕಂತೆ ಅವರ ಆಹಾರ ಧಾನ್ಯಗಳು, ದವಸ ಧಾನ್ಯಗಳು ಹೇಳಿದ ಹಾಗೆ ಜೋಳ, ನಮ್ಮ ಭಾಗದಲ್ಲಿ ಜೋಳ, ಬೇರೆ ಭಾಗದಲ್ಲಿ ರಾಗಿ, ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ವಿಂಗಡಣೆ ಮಾಡಿ ಕೊಟ್ರೆ ಇಂಥ ಜಾಲಗಳನ್ನ ತಡೆಗಟ್ಟಕ್ಕಾಗತ್ತೆ ಹೊರತಾಗಿ ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ಮಾರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಸುಮ್ಮನೆ ಕೇಸ್ ಹಾಕೋದಾಗಿರ್ಬೋದು, ಅವ್ರು ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಅವ್ರ ಮೇಲೆ ಕ್ರಮಗಳನ್ನ ಕೈಗೊಳ್ಳೋದು ಮಾಡೋದಾಗಿರ್ಬೋದು. 1 ದಿನ ಮಾಡ್ತೀರಿ, 2 ದಿನ ಮಾಡ್ತೀರಿ, 1 ಜಾಲ ಹಿಡಿತೀರಿ, 2 ಜಾಲ ಹಿಡಿತೀರಿ, ಎಷ್ಟೋ ಹಳ್ಳಿಗಳಲ್ಲಿ ಈ ರೀತಿ ಇದೆ. ಹಾಗಾಗಿ ಈ ಒಂದು ಪಡಿತರ ಅಕ್ಕಿಯ ಪಡಿತರ ವ್ಯವಸ್ಥೆ ಏನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆ ತನ್ನಿ, ಪ್ರಾಯೋಗಿಕ ಅಂಶಗಳನ್ನು ಅಳವಡಿಸಿಕೊಂಡು ಜನರಿಗೆ ಉಪಯೋಗ ಆಗುವಂತ ದಿನಸಿ ಸಾಮಗ್ರಿಯನ್ನು ಕೊಟ್ರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್.
ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್ ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.